ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತಹ ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 7 ಎಳೆ ದಾರನ ನಾನು ತಗೊಂಡಿದ್ದೀನಿ. ಯೂಶಲ್ ಆಗಿ 6 ಎಳೆ ತಗೊಳ್ಳೋದು, ಇದಕ್ಕೆ 7 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಒಂದು ಸಲ ಲಾಕ್ ಮಾಡ್ಕೊಂಡಿದ ನಂತರ 2 ಚೈನ್ಗಳನ್ನ ಹಾಕೊಳ್ಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಹಾಕೊಂಡಿರ್ತೀವಿ. ಅದಾದ ನಂತರ ಒಂದು ಡಬಲ್ ಕ್ರೋಶ. ಅದಾದ್ಮೇಲೆ ದಾರಕ್ಕೆ ನಾನಿಲ್ಲಿ ಆಲ್ರೆಡಿ ಸ್ಮಾಲ್ ಸೈಜ್ ಬೀಡ್ ನ ಪೋಣಿಸಿಟ್ಕೊಂಡಿದ್ದೆ. ಮಣಿನ ಸರಿಸ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ದಾರನ ಮೇಲೆ ಕೇಳ್ಕೊಳ್ಬೇಕು. ಬೀಡ್ ನ ಮುಂದಕ್ಕೆ ಸರಿಸ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಇನ್ನು ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಪಕ್ಕದಲ್ಲೇ ನೀಡಲ್ ಹಾಕ್ಬೇಕು. ಬಟ್ಟೆ ಒಂದು ಡಾಟ್ ಅಷ್ಟು ಗ್ಯಾಪ್ನ ಬಿಟ್ಟು ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಎಕ್ಸ್ಟ್ರಾ ಬರುತ್ತೆ. ಇನ್ನು ನೆಕ್ಸ್ಟ್ ಮಾಡೋದೆಲ್ಲ ಬರೀ 3 ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಈಗ ಇಷ್ಟ ಆದ್ಮೇಲೆ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಂಡು ಬಟ್ಟೆಗೆ ನೀಡಲ್ ಹಾಕ್ಬೇಕು. ಕರೆಕ್ಟ್ ಆಗಿ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಈಗ ಒಂದು ಬೀಡ್ ನ ಸರಿಸ್ಕೊಳ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು, ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ಮೇಲೆ ತಗೊಂಡ್ಬರ್ಬೇಕು. ಬೀಡ್ ನ ಮುಂದಕ್ಕೆ ಸರಿಸ್ಕೊಂಡು ಫಸ್ಟ್ 2 ದಾರನ ಒಂದ್ ಮಾಡ್ಕೋಬೇಕು, ಆಮೇಲೆ 2 ದಾರ ಒಂದ್ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಹಾಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ ಡಬಲ್ ಕ್ರೋಶೆ, ಅದಾದ ನಂತರ ಬೀಡ್ ಹಾಕಿ ಡಬಲ್ ಕ್ರೋಶೆ, ಅದಾದ ನಂತರ ಬರೀ ಖಾಲಿ ಡಬಲ್ ಕ್ರೋಶೆ. ಆ ಕಡೆ ಈ ಕಡೆ ಲೈನ್ ಆಗಿರ್ಬೇಕು, ಮಧ್ಯದಲ್ಲಿ ಒಂದು ಬೀಡ್ ಬರ್ಬೇಕು. ಈ ರೀತಿಯಾಗಿ ಕಂಬಗಳನ್ನ ಹಾಕೋಬೇಕು. 3 ಕಂಬ ಆದ್ಮೇಲೆ 3 ಚೈನ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇದು ನೀವು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ಸುಕ್ಕಾಗ್ಬಿಡುತ್ತೆ ಅಥವಾ ನೆರಿಗೆ ಬಂದ್ಬಿಡುತ್ತೆ. ಈ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲೂಸು ಅಲ್ಲ ಟೈಟು ಅಲ್ಲ ಆ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ನಾನು ಬರೀ ಕಂಬ ಹಾಕೊಂಡೆ. ಈಗ ಅದಾದ ನಂತರ ಬೀಡ್ ನ ಸರಿಸ್ಬಿಟ್ಟು ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ ನೋಡಿ ಕಂಬ ಹಾಕ್ತಾ ಇದ್ದೀನಿ. ಬೀಡ್ ನ ಮುಂದಕ್ಕೆ ತಳ್ಕೊಳ್ಬೇಕು. ಮುಂದಕ್ಕೆ ತಳ್ಕೊಂಡು ಎರಡಕ್ಕೊಂದು ಮಾಡಿ ಮತ್ತೆ ಹಾಗೇನೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಎರಡಕ್ಕೊಂದು ಎರಡಕ್ಕೆ ಒಂದು. ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಕೊನೆ ತನಕ ಹಾಕೊಂಡು ಹೋಗ್ಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ 3 ಕಂಬಗಳು ಹಾಕಿ ಎಂಡಿಂಗ್ ಮಾಡ್ಕೊಳ್ಬೇಕು. 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಳ್ಬೇಕು. ಸೊ ಲಾಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ ನಾನು ಗ್ರೀನ್ ಕಲರ್ ತಗೊಂಡು ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಇದು ಕೂಡ 7 ಎಳೆ ದಾರನೇ. ನಾನು ಈ ಡಿಸೈನ್ ಅಲ್ಲಿ ಮಾತ್ರ ಫುಲ್ ಡಿಸೈನ್ಗೆ ಎಲ್ಲಾ ಕಲರ್ ಕೂಡ 7 ಎಳೆ ದಾರ ತಗೊಂಡಿದ್ದೀನಿ. ಫಸ್ಟ್ ಲಾಕ್ ಆದ್ಮೇಲೆ 4 ಚೈನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಆಗಿದೆ. 4 ಚೈನ್ ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಆ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಕಂಬನ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ಬೀಡ್ ನ ಬಂದು ಸರಿಸ್ಕೊಳ್ಬೇಕು. ಒಂದು ಬೀಡ್ ಸರಿಸ್ಕೊಂಡು ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ತರಬೇಕು. ಬೀಡ್ ನ ಮುಂದಕ್ಕೆ ತಳ್ಕೊಳ್ಬೇಕು. ಹೀಗೆ ತಳ್ಕೊಂಡು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಇನ್ನು ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಇನ್ನೊಂದು ಕಂಬ, ಒಂದು ಬೀಡ್ ಇನ್ಸರ್ಟ್ ಮಾಡಿ ಕಂಬ, ಅದಾದ ನಂತರ ಹಾಗೆ ಕಂಬ ಹಾಕೊಳ್ಳೋದು. ಅದು 3 ಕಂಬ ಆದ್ಮೇಲೆ 3 ಚೈನ್ ಹಾಕೊಳ್ಳೋದು. ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಕಂಬ ಮಾಡ್ಕೊಳ್ಬೇಕು. ಎರಡಕ್ಕೊಂದು ಮಾಡ್ಕೋಬೇಕು. ಅದಾದ ನಂತರ ಒಂದು ಬೀಡ್ ನ ಸರಿಸ್ಕೊಳ್ಬೇಕು. ಒಂದು ಬೀಡ್ ಸರಿಸ್ಕೊಂಡು
ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಬೀಡ್ನ ಸರಿಸ್ಕೊಳ್ಬೇಕು. ಎರಡಕ್ಕೊಂದು ಎರಡಕ್ಕೊಂದು. ಸೊ ಮತ್ತೆ ಹಾಗೆ ಕಂಬ ಹಾಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ಸಾರಿ ಎಂಡಿಂಗ್ ವರ್ಗು ಹಾಕೊಂಡು ಹೋಗ್ಬೇಕು. ಬರೀ ಬಾರ್ಡರ್ ಡಿಸೈನ್ ಬೇಕು ಅಂತ ಕೆಲವ್ರಿಗೆ ಬರೀ ಈ ರೀತಿ ಡಿಸೈನ್ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾದ್ರೆ 4 ಅಥವಾ 5 ಬಾಕ್ಸ್ಗೆ ಒಂದೊಂದು ಕುಚ್ಚು ಆತರ ಕೂಡ ಕಟ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಎಂಡ್ ವರ್ಗು ಡಿಸೈನ್ ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಲಾಸ್ಟ್ ಅಲ್ಲಿ 2-3 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ನಾನಿಲ್ಲಿ ಈಗ ಪಿಂಕ್ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ. ಪಿಂಕ್ ಕಲರ್ ದಾರನ 7 ಎಳೆ ದಾರನ ಗಂಟು ಹಾಕೊಂಡಿದೀನಿ. ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಆ 2 ಚೈನ್ ಇರುತ್ತಲ್ಲ ಬೇಸ್ ಲೈನ್ ಅಲ್ಲಿ ಹಾಕಿರ್ತೀವಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ. ಲಾಕ್ ಆದ್ಮೇಲೆ 4 ಅಥವಾ 3 ಚೈನ್ ನಿಮ್ಗೆ ಅಲ್ಲಿ ಡಿಸ್ಟೆನ್ಸ್ ಎಷ್ಟು ಇಡ್ಸುತ್ತೋ ಅಷ್ಟು ನಾನಿಲ್ಲಿ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕೊಂಡು ಸ್ಟಾರ್ಟಿಂಗ್ 4 ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗೇನೆ ಲಾಕ್ ಮಾಡ್ಕೋಬೇಕು ನೋಡಿ. ಈಗ ಇಲ್ಲಿಂದ 4 ಚೈನ್ ನೆಕ್ಸ್ಟ್ 3 ಚೈನ್ ಲಾಕ್. ಸ್ಟಾರ್ಟಿಂಗ್ ನಾವು 4 ಚೈನ್ ಹಾಕಿರ್ತೀವಲ್ಲ ಅದು ಕನ್ಸಿಡರ್ ಮಾಡಂಗಿಲ್ಲ. ಅದಾದ್ಮೇಲೆ ನಾವು 4 ಚೈನ್ ಹಾಕಿದೀವಲ್ಲ ಅದ್ ಒಂದ್ಸಲ 4 ಚೈನ್, ಅದಾದ್ಮೇಲೆ ಇನ್ನೊಂದ್ಸಲ 4 ಚೈನ್, ನೆಕ್ಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡು ಈಗ ಮತ್ತೆ 6 ಚೈನ್ ನ ಹಾಕೋಬೇಕಾಗತ್ತೆ. 6 ಚೈನ್ ಹಾಕೊಳ್ಬೇಕು. 6 ಚೈನ್ ಹಾಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ 2 ಟೈಮ್ಸ್ 4 ಚೈನ್ ಬರ್ಬೇಕು. ಅದಾದ ನಂತರ 1 ಟೈಮ್ 6 ಚೈನ್ ಬರ್ಬೇಕು. ನಾನಲ್ಲಿ ಸ್ಟಾರ್ಟಿಂಗು ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ 4 ಚೈನ್ ಹಾಕೊಂಡಿದೀನಿ. ಅದನ್ನ ನೀವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಅದನ್ನ ಬಿಟ್ಟು 2 ಸಲ 4 ಚೈನ್ ಹಾಕೋಬೇಕು ನೋಡಿ. ಈ ರೀತಿ ಆರ್ಸ್ತರ ಸ್ವಲ್ಪ ಲೂಸ್ ಆಗಿ ಬರ್ಬೇಕು ಅಷ್ಟೇ. 6 ಚೈನ್ ಬಂದು ಸೊ ನೋಡಿ ಸ್ಟಾರ್ಟಿಂಗ್ 4 ಚೈನ್ ಬಿಟ್ಟು 2 ಟೈಮ್ಸ್ 4 ಚೈನ್, ಅದಾದ ನಂತರ 6 ಚೈನ್ ಮತ್ತೆ 3 ಟೈಮ್ಸ್ 4 ಚೈನ್ ನ ಹಾಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್ ಬರ್ಬೇಕು. ಅದಾದ ನಂತರ ಇನ್ನು ಮಿಡ್ಲಲ್ಲೆಲ್ಲ 6 ಚೈನ್ ಆದ್ಮೇಲೆ 3 ಟೈಮ್ಸ್ 4 ಚೈನ್ ನ ಮಾಡ್ಕೊಳ್ಬೇಕು. 6 ಚೈನ್ ಸ್ವಲ್ಪ ಲೂಸ್ ಆಗಿರ್ಬೇಕು, ತುಂಬಾ ಲೂಸ್ ಆಗಿಲ್ಲ, ತೀರಾ ಲೂಸ್ ಆಗಿ ಏನಲ್ಲ, ಇಷ್ಟಿದ್ರೆ ಸಾಕು. ಸ್ವಲ್ಪ ಗ್ಯಾಪ್ ಕಾಣಿಸ್ಬೇಕು. ಆ ರೀತಿಯಾಗಿ 6 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಮತ್ತೆ ನಾನು ಇಲ್ಲಿಗ ಚೈನ್ ಗಳನ್ನ ಹಾಕೊಳ್ತೇನೆ. ಸ್ಟಾರ್ಟಿಂಗು ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ ಬರ್ಬೇಕು 4 ಚೈನ್. ಇನ್ನು 6 ಚೈನ್ ಆದ್ಮೇಲೆ ಎಲ್ಲ 3 ಟೈಮ್ಸ್ 4 ಚೈನ್ ಹಾಕೋಬೇಕು ಅಷ್ಟೇ. ಅಷ್ಟು ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಹಾಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿ ನನಗೆ ಗ್ರೀನ್ ಕಲರ್ ಥ್ರೆಡ್ ಅಲ್ಲಿ ಹಾಕಿದೀನಲ್ಲ ಆ ಸ್ಟೆಪ್ ಬೇಡ ಅಂತ ಕೂಡ ಇದ್ರೆ ಆ ಸ್ಟೆಪ್ ನ ಸ್ಕಿಪ್ ಮಾಡಿ ಈಗ ನಾವು 3rd ಸ್ಟೆಪ್ ಹಾಕಿದೀವಲ್ಲ ಅದನ್ನ ಅಲ್ಲಿಗೆ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಕೊನೆವರೆಗೂ ಹಾಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ 2 ಟೈಮ್ಸ್ ಬರ್ಬೇಕು 4 ಚೈನ್. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಪಿಂಕ್ ಕಲರ್ 7 ಎಳೆ ದಾರನ ತಗೊಂಡು ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 3 ಅಥವಾ 4 ಚೈನ್ ಅಲ್ಲಿ ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ಗಳನ್ನ ಹಾಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ. ಸೊ ನಾನಿಲ್ಲೀಗ 3 ಚೈನ್ ಹಾಕಿದೀನಿ. ನೀವು 4 ಚೈನ್ ಹಾಕೊಳ್ಳಿ. ನಂಗೆ ಸ್ವಲ್ಪ ಕಂಜೆಸ್ಟ್ ಅನ್ನಿಸ್ತು ಫಿನಿಶ್ ಆದ್ಮೇಲೆ. ಸೊ 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ಬೇಕು. ಸೊ ಇದು ಕನ್ಸಿಡರ್ ಮಾಡಂಗಿಲ್ಲ ಫಸ್ಟ್ ನಾನು ಹಾಕೋದು. ಸೊ ಈಗ ಮತ್ತೆ 4 ಚೈನ್ ಹಾಕೊಳ್ತಾ ಇದೀನಿ. ಇಲ್ಲಿಗೆ ನಾವು ಕುಚ್ಚು ಕಟ್ಕೊಳ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರೋದು ಕನ್ಸಿಡರ್ ಮಾಡಬೇಡಿ. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಸೊ ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆ ಲಾಕ್, ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ, 4 ಚೈನ್ ಲಾಕ್ ಇರೋ ಕಡೆ ಲಾಕ್, ನೆಕ್ಸ್ಟ್ 4 ಚೈನ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು 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 ಅಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು ನೋಡಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೇನೆ. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಮತ್ತೆರಡಕ್ಕೊಂದು ಈ ರೀತಿ ಮಾಡ್ಕೊಳ್ತಾ ಇದೀನಿ. ಸೊ ಈ ರೀತಿಯಾಗಿ 13 ಟ್ರಿಪಲ್ ಕ್ರೋಶಗಳನ್ನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎರಡಕ್ಕೊಂದು ಎರಡಕ್ಕೊಂದು
ಎರಡಕ್ಕೊಂದು. ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ನೀಡಲ್ ಹಾಕಿ ದಾರನ ತಂದ್ರೆ ಸೂಜಿ ಮೇಲೆ ಟೋಟಲ್ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಬೇಕು, ಥರ್ಡ್ 2 ದಾರ ಒಂದ್ ಮಾಡ್ಬೇಕು. ಇದಕ್ಕೆ ನಾವು ಟ್ರಿಪಲ್ ಕ್ರೋಶ ಅಂತ ಕರಿತೀವಿ. ಈ ರೀತಿಯಾಗಿ 13 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ ನಂತರ ಸೊ ನೋಡಿ ಎಲ್ಲಾನು ಲೆಂತ್ ಒಂದೇ ರೀತಿ ಬರಬೇಕು, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಸೊ ನಾವು ಸ್ಟಾರ್ಟಿಂಗ್ ಕೂಡ ಹಾಗೆ ಮಾಡ್ಕೊಂಡಿದೀವಲ್ಲ, 4 ಚೈನ್ ಗ್ಯಾಪ್ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದೀವಿ, ಅಂದ್ರೆ ಸಿಂಗಲ್ ಕ್ರೋಶೆ. ಹಾಗಾಗಿ ಇಲ್ಲೂ ಕೂಡ 4 ಚೈನ್ ಗ್ಯಾಪ್ ಅಲ್ಲಿ 2 ಸಲ ಸಿಂಗಲ್ ಕ್ರೋಶೆ, ಅದಾದ ನಂತರ ಲಾಕ್ ಇರೋ ಕಡೆ ಲಾಕ್. ಈಗ ಮತ್ತೆ 4 ಚೈನ್, ನೆಕ್ಸ್ಟ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 4 ಚೈನ್ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ, ಒಂದ್ಸಲ, ಅದಾದ ನಂತರ ಎರಡನೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಳೋದು. ನೆಕ್ಸ್ಟ್ 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡಬೇಕು, ಎರಡಕ್ಕೆ ಒಂದು ಮಾಡಬೇಕು, ಇನ್ನೆರಡಕ್ಕೆ ಒಂದು ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶನ 13 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನಾವಿಲ್ಲಿ 7 ಎಳೆ ದಾರನ ತಗೊಂಡಿದೀವಲ್ಲ, ಹಾಗಾಗಿ 13 ಕರೆಕ್ಟ್ ಆಗಿ ಇಡ್ಸುತ್ತೆ. ಸೊ ಸ್ವಲ್ಪ ಥಿಕ್ನೆಸ್ ಬರ್ಲಿ ಡಿಸೈನ್ ಅನ್ನೋದಕ್ಕೋಸ್ಕರ 7 ಎಳೆ ದಾರನ ತಗೊಂಡಿದ್ದೀನಿ. ನೀವು ಬೇಕಾದಲ್ಲಿ 6 ಎಳೆ ದಾರದಲ್ಲೂ ಕೂಡ ಟ್ರೈ ಮಾಡ್ಕೋಬಹುದು. ಆದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ 7 ಎಳೆ ದಾರದಲ್ಲಿ ಈ ಡಿಸೈನ್ ನ ಟ್ರೈ ಮಾಡಿದ್ರೆ. ಸೊ ಈ ರೀತಿಯಾಗಿ 13 ಕಂಬಗಳನ್ನ ಹಾಕೊಂಡಿದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅದರಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೇನೆ. ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಅದೇ ಗ್ಯಾಪ್ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್. ಲಾಕ್ ಮತ್ತೆ ಸಿಂಗಲ್ ಕ್ರೋಶೆ ಎರಡು ಒಂದೇ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಆದಷ್ಟು ಕಂಬಗಳದ ಲೆಂತ್ ಒಂದೇ ರೀತಿ, ಒಂದೇ ಸಮ ಬರೋ ರೀತಿ ಟ್ರೈ ಮಾಡಿ. ಲಾಸ್ಟ್ ಅಲ್ಲಿ 2-3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ. ನೆಕ್ಸ್ಟ್ ಸ್ಟೆಪ್, ನಾನಿಲ್ಲಿ ಗ್ರೀನ್ ಕಲರ್ ದಾರನ ತಗೊಂಡಿದ್ದೀನಿ, 7 ಎಳೆ ದಾರ ಗಂಟು ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆ ಲಾಕ್ ಮಾಡಿ 3 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ತೀನಿ. ನಾವು ಪ್ರತಿ ಸ್ಟೆಪ್ ಅಲ್ಲೂ ಹೇಳ್ತಾ ಇದ್ದೀನಿ, ಫಸ್ಟ್ ಸ್ಟಾರ್ಟಿಂಗ್ ಹಾಕೋದನ್ನ ಕನ್ಸಿಡರ್ ಮಾಡಬೇಡಿ, ಇಲ್ಲಿಂದ ಲೆಕ್ಕ ಮಾಡ್ಕೋಬೇಕು. 4 ಚೈನ್ ಮಾಡ್ಕೊಳ್ಳೋದು, ಲಾಕ್ ಇರೋ ಕಡೆ ಲಾಕ್ ಮಾಡ್ಬೇಕು. ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಫಸ್ಟ್ ಲಾಕ್ ಮೇಲೆ ನಿಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಟ್ರಿಪಲ್ ಕ್ರೋಶ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೊಳ್ಬೇಕು. ನಿಮ್ಗೆ ಟ್ರಿಪಲ್ ಕ್ರೋಶ ಮೇಲೆ ನೀಟಾಗಿ ಹೋಲ್ ಕಾಣಿಸುತ್ತೆ, ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ದಾರನ ಒಂಚೂರು ಮೇಲೆ ಕೆಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಕಾಣಿಸುತ್ತಲ್ಲ ಅಲ್ಲಿ ನೀಡಲ್ ಹಾಕ್ಬೇಕು. ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಮತ್ತೆ ಈಗ ದಾರನ ಮೇಲೆ ಕೇಳ್ಕೊಳ್ಳೋದು, ಒಂದು ಬೀಡ್ ನ ಇನ್ಸರ್ಟ್ ಮಾಡೋದು. ಸೊ ನೀವು ಬೀಡ್ ನ ನೀಡಲಲ್ಲಿ 3ರಿಂದ 4 ಒಂದೇ ಸಲ ತಗೊಂಡ್ರೆ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಬಹುದು. ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಸೊ ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡೋದು, ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೆಕ್ಸ್ಟ್ ಹೋಲ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಸೊ ಇದನ್ನ ನಾವು ಡಬಲ್ ಕ್ರೋಶ ಅಂತ ಕರಿತೀವಿ. ನಾವು ಬೇಸ್ ಅಲ್ಲಿ 13 ಟ್ರಿಪಲ್ ಕ್ರೋಶ ಹಾಕಿರ್ತೀವಲ್ಲ, ಹಾಗಾಗಿ ಇಲ್ಲೂ ಕೂಡ 13 ಡಬಲ್ ಕ್ರೋಶಗಳನ್ನ ಹಾಕೋಬೇಕಂದ್ರೆ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಹೋಲ್ ಮೇಲೂ ಕೂಡ ಒಂದೊಂದು ಕಂಬ ಬರಬೇಕು. 13 ಡಬಲ್ ಕ್ರೋಶೆ ಮತ್ತು 12 ಬೀಡ್ಸ್ ಗಳು ಇಡಿಸ್ತವೆ. ಸೊ ಕೊನೆವರೆಗೂ ಈ ರೀತಿ ಹಾಕೊಂಡು ಫಸ್ಟ್ ಅಲ್ಲಿ ಲಾಕ್ ಕಾಣಿಸುತ್ತಲ್ಲ, ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ 4 ಚೈನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಫಸ್ಟ್ ಲಾಕ್ ಕಾಣಿಸುತ್ತಲ್ಲ 4 ಚೈನ್ ಆದ್ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು
ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಸ್ಟಿಫ್ ಆಗಿ ಬರುತ್ತೆ ನಿಮ್ಗೆ ಆರ್ಚ್. ಎಳೆ ದಾರ ತಗೊಂಡಿದೀವಲ್ಲ ಹಾಗಾಗಿ. ಸೊ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಫಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಟ್ರಿಪಲ್ ಕ್ರೋಶಾ ಅಲ್ಲಿ ನೀಡಲ್ ಹಾಕ್ಬೇಕು. ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಪ್ರತಿಯೊಂದು ಹೋಲಲ್ಲೂ ಕೂಡ ಒಂದೊಂದು ಡಬಲ್ ಕ್ರೋಶೆ ಮಾಡಬೇಕು. ಒಂದು ಡಬಲ್ ಕ್ರೋಶೆ, ಒಂದು ಬೀಡು, ಒಂದು ಡಬಲ್ ಕ್ರೋಶೆ, ಒಂದು ಬೀಡು, ಈ ರೀತಿಯಾಗಿ 13 ಡಬಲ್ ಕ್ರೋಶೆ ಮತ್ತು 12 ಬೀಡ್ ಇರಿಸುತ್ತೆ. ಸೊ ಇಲ್ಲಿ ನಾವು 13 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಬೀಡ್ ಇನ್ಸರ್ಟ್ ಮಾಡಿ ಹಾಗೆ ಕಂಬ ಹಾಕೊಂಡು ಹೋಗೋದಷ್ಟೇ. ಸೊ ಇಲ್ಲಿ ನೋಡಿ 13 ಕಂಬ ಆದ್ಮೇಲೆ ನಮ್ಗಲ್ಲಿ 3rd ಲಾಕ್ ಕಾಣಿಸುತ್ತಲ್ಲ, ಲಾಕ್, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 3rd ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಸೊ ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕಿ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಇದೆ ಡಿಸೈನು, ತುಂಬಾ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ಬ್ರೈಡಲ್ ಸ್ಯಾರೀಸ್ಗಂತೂ ಕಣ್ ಮುಚ್ಕೊಂಡು ಈ ಡಿಸೈನ್ ಟ್ರೈ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಬೇಕಿದಲ್ಲಿ ಸ್ಟೋನ್ ಚೈನು ಮತ್ತು ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು ಆರ್ಚ್ ಮೇಲೆ, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬಂದು ನಾನು ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಬೇಕಿದಲ್ಲಿ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು, ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ಕುಚ್ಚು ಕಟ್ಕೊಳ್ಳುವಾಗ ಒಂದು ಲೆಂತಿಯಾಗಿ ಕುಚ್ಚು ಕಟ್ಟಿ ಮಧ್ಯದಲ್ಲಿ ಬೀಡ ಅಂಟಿಸ್ಬಿಟ್ಟು ಇನ್ನೊಂದು ಸ್ಟೆಪ್ ಕುಚ್ಚು ಕಟ್ಟಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ನಾನು ಆರ್ಚ್ ಅಷ್ಟೇ ಲೆಂತ್ಗೆ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಫೈನಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.